ಮುಂದೆ ನಿಂತಿದ್ದಾಗ ಎದುರುಗಡೆದ ಚೆರಿ ಬ್ಲಾಸಮ್ ಮರದಿಂದ ಹೂಗಳು ತೊಪ್ಪ ಬೀಳ್ತಾ ಇದ್ವು. ಅವುಗಳ ಮೇಲೆ ಅನೇಕ ಗಾಡಿಗಳು ಹರಿದು ಚಪ್ಪಟೆ ಹಾಕ್ತಿತ್ತು ಹೂವುಗಳು. ಜೊತೆಗೆ ಕೆಲವು ಹುಡುಗರು ಮೇಲಿಂದ ಉದುರ್ತಿದ್ದು ಹೂವನ್ನು ಹಿಡ್ಕೋತಾ ಇದ್ವು. ಅದನ್ನು ನೋಡಿದಾಗ ಮನುಷ್ಯರ ಜೀವನನೂ ಇಷ್ಟೇ ಅಲ್ವಾ ಅಂತ ಅನಿಸಿ ನಿಸ್ಸಂಗಕ್ಕೆ ಮೊದಲ ಹೆಜ್ಜೆ ಆಯ್ತದು. ಬರೆಯೋಕ್ಕೆ ಪ್ಲ್ಯಾನ್ ಮಾಡಿದಾಗ ನಿಸ್ಸಂಗ ಅನ್ನೋ ಹೆಸರು ಮನಸ್ಸಲ್ಲಿ ಬಂದುಬಿಡ್ತು. ಅಂದರೆ ಸಂಘ ಇರೋನು ಯಾರೋ ಕೊನೆಗೆ ಏನೂ ಸಂಘ ಇಲ್ಲದೆ ಉಳ್ಕೋತಾನೆ ಅಂತ ಅದೇ ತೊಗೊಂಡೆ. ಯಾಕೆಂದರೆ ಹೆಣ್ಮಕ್ಳದ್ದು ತುಂಬ ಜನದ್ದು ಬಂದಿದೆ ಈ ಥರ, ಗಂಡಸರದ್ದು ಬಂದಿಲ್ಲ ಅನ್ನೋ ಒಂದು ಇದರಿಂದ ಇದನ್ನ ತಗೊಂಡೆ ನಾನು. ಇದು ತೊಗೊಂಡಾಗ ನನಗೇನಾಯಿತು, ಮುಖ್ಯವಾಗಿ ಮಕ್ಕಳು ಇದ್ರೂ ಮನುಷ್ಯರು ಕೊನೆಗೆ ಒಬ್ರಿಗೊಬ್ರು ಆಗಬೇಕಾಗಿರೋದು ಗಂಡ ಹೆಂಡತಿ ಮಾತ್ರನೇ. ಏಕೆಂದರೆ ಮಕ್ಕಳು ಅವ್ರದ್ದೇ ಆದ ಜೀವನದಲ್ಲಿರ್ತಾರೆ. ಅವರನ್ನು ನಾವು ಕೇಳೋದು ತಪ್ಪು, ನಮ್ಮ ಜೊತೆ ಇರಿ ಅಂತೆಲ್ಲ. ಹಾಗಾಗಿ ಒಬ್ಬ ವಿದುರ ಅಂತಲೇ ಶುರುವಾಗುತ್ತೆ ಕತೆ. ಅವನ ಹೆಂಡತಿ ತುಂಬ ಇಷ್ಟಪಡ್ತಿರ್ತಾನೆ. ಹೆಸರಿಲ್ಲ, ಅವನದು ಹೆಸರಿಲ್ಲ, ಅವಳದು ಹೆಸರಿಲ್ಲ. ಅವಳು ಅವನನ್ನು ಸಖಿ ಅಂತ ಕರೀತಾ ಇರ್ತಾಳೆ. ಅವಳು ತೀರ್ಕೊಂಡ್ಬಿಟ್ಟಾಗ ಕರೋನಾ ಟೈಮು, ಕೋವಿಡ್ಡು, ಅದಕ್ಕೆ ಯಾರೂ ಬರೋಕ್ಕಾಗಲ್ಲ. 1-4 ಜನ ಮಕ್ಕಳಿರ್ತಾರೆ, ಎಲ್ಲ ಅಮೆರಿಕಲ್ಲಿ ಸೆಟ್ಲಾಗಿರ್ತಾರೆ. ತಾಯಿ ಒಬ್ಬಳೇ ಹೆಚ್ಚು ಕಡಿಮೆ ಇದಿಟ್ಕೊಂಡಿರ್ತಾಳೆ ಸಂಪರ್ಕ ಮಕ್ಕಳ ಜೊತೆ. ಇವನಿಗದೂ ಇರಲ್ಲ. ಅವನು ಒಂಟಿಯಾಗಿದ್ದಾಗ ತನ್ನ ಜೀವನನ ಯೋಚನೆ ಮಾಡಿ ಒಂದು ಪುಸ್ತಕದಲ್ಲಿ ಬರೀತಾನೆ. ಅವನ ಜೀವನದಲ್ಲಿ ಅವಳು ಸಖಿ ಬಂದಿದ್ದು ಹೇಗೆ ಅದೆಲ್ಲ ಬರೀತಾನೆ. ಆಮೇಲೆ ಕೊನೆ ಮಗಳಿಗೆ ಸ್ವಲ್ಪ ಇವನು ಕಂಡ್ರೆ ಇಷ್ಟ ಇರುತ್ತೆ, ಕರ್ಕೊಂಡು ಹೋಗ್ತಾಳೆ. ಆದರೆ ಅವಳದೇ ಆದ ಅವಳಿಗೆ ಕೆಲವು ಅನಿವಾರ್ಯಗಳಿರೋದ್ರಿಂದ ಅವಳು ಇಟ್ಕೊಳ್ಳೋಕ್ಕಾಗಲ್ಲ. ಅಷ್ಟರಲ್ಲಿ ಅವನ ಗೆಳೆಯನ ಮಗಳೊಬ್ಬಳು ಬಂದಿರ್ತಾಳೆ 2 ವರ್ಷ ಓದೋಕ್ಕೆ, ಭಾರತ ಸಂಸ್ಕೃತಿ ತಿಳ್ಕೊಳಕ್ಕೆ ಅಮೆರಿಕಾಯಿಂದ. ಅವಳು ಇವನ ಬಗ್ಗೆ ಏನೋ ಒಂದು ಆಸಕ್ತಿ ಹುಟ್ಟಿ, ಏನೋ ಪ್ರಾಬ್ಲಮ್ ಆಗಿದೆ ಇವನಿಗೆ, ಏನ್ಬಿಟ್ಟು ಸಮಸ್ಯೆ ಆಗಿದೆ ಅಂತ ಕರ್ಕೊಂಡು ಹೋಗ್ತಾಳೆ. ನೋಡಿದ್ರೆ ಅವನಿಗೆ ಡಿಮೆನ್ಷಿಯಾ ಆಗಿರುತ್ತೆ, ಏನೂ ನೆನಪಿರಲ್ಲ. ಸರಿ, ಮಕ್ಕಳು ಒಬ್ರಿಗೊಬ್ರು ಮಾತಾಡಿಕೊಂಡು ಸಾಧ್ಯನೇ ಇಲ್ಲ ನಮ್ಮನ್ನ ಜೊತೆ ಇಟ್ಕೊಳ್ಳೋಕ್ಕೆ ಅಂತ ಒಂದು ನಿರ್ಧಾರ ತಗೋತಾರೆ. ಅದೇನೇ ಇದು. ಆ್ಯಂಡ್ ಇದರಲ್ಲಿ ಶಂಕರಾಚಾರ್ಯರ ಭಜಗೋವಿಂದಮ್ನ ಹೆಚ್ಚು ಕಡಿಮೆ ಎಲ್ಲ ಶ್ಲೋಕಗಳನ್ನು ಪ್ರತಿಯೊಂದು ಅಧ್ಯಾಯಕ್ಕೂ ಹೊಂದೋ ಹಂಗೆ ಬರಿತಾ ಹೋಗಿದ್ದೀನಿ. ಅದು ಒಂದು ನನಗೆ ಸಂತೋಷ ಕೊಟ್ಟಿದ್ದ ವಿಷಯ. ಯಾಕೆಂದರೆ ಭಜಗೋವಿಂದಮ್ ಅನ್ನೋದು ನಮ್ಮ ಭಾಳ ಚಿಕ್ಕ ವಯಸ್ಸಿಂದ ಕೇಳಿರೋಂಥ ಶ್ಲೋಕಗಳು. ಆಮೇಲೆ ಇನ್ನೂ ಮುಖ್ಯವಾಗಿ ಇದನ್ನು ಓದ್ದವರೆಲ್ಲ ಕಣ್ಣೀರು ಹಾಕಿದ್ದೀವಿ ಅಂತ ಬರೆದಿದ್ದಾರೆ. ಅದನ್ನು ಕೇಳಿ ಎಷ್ಟೋ ಸಲ ಅನಿಸುತ್ತೆ, ನಾನು 1-2 ಇಂಥ ಕಾದಂಬರಿ ಬರೆದರೆ ಮನಸ್ಸಲ್ಲಿ ನಿಲ್ತೀನಿ ಜನರ ಮನಸ್ಸಲ್ಲಿ ಅಂತ. ಇದನ್ನು ಪಬ್ಲಿಷ್ ಮಾಡಿದ ಜಮೀಲ್ ಅವ್ರಿಗೆ ಮತ್ತು ಒಂದು ಫಂಕ್ಷನಲ್ಲಿ ಇದನ್ನು ಬಿಡುಗಡೆ ಮಾಡಿದ ವಸಂತ್ ಕನ್ನಡಿಗ ಅವರಿಗೆ ನಮಸ್ಕಾರ.